ಜಾತ್ರೆ ರಥೋತ್ಸವಗಳೆಂದರೆ ಸಾಮಾನ್ಯವಾಗಿ ನಮ್ಮ ಕಣ್ಣ ಮುಂದೆ ಬರುವುದು ಕೆಂಪು ಮತ್ತು ಬಿಳಿ ಪತಾಕೆಗಳಿಂದ ಶೋಭಿಸುವ ಸುಂದರವಾದ ತೇರು. ತೇರಿನಲ್ಲಿ ಕುಳಿತ ದೇವರ ಮಂಗಳಾರತಿ, ಸಾವಿರಾರು ಭಕ್ತರು ಭಕ್ತಿ ಸಡಗರದಿಂದ ತೇರನ್ನೆಳೆಯುವ ಸೊಬಗು ಮತ್ತು ದೇವರ ಪ್ರಸಾದದ ರೂಪದಲ್ಲಿ ಭೋಜನ, ಅದರಿಂದ ಸಿಗುವ ದೈವಿಕ ಆನಂದ. ಅಲ್ಲಿಗೆ ನಮ್ಮ ರಥೋತ್ಸವದ ಸಂಭ್ರಮ ಸಡಗರ ಸೀಮಿತವಾಗಿರುತ್ತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಜಾತ್ರೆಯಲ್ಲಿ ಸಿಗುವ ಪರಿಚಿತರು, ಕುಶಲೋಪರಿ, ಜಾತ್ರೆಗೆಂದು ಆಗಮಿಸುವ ನೆಂಟರು, ಜಾತ್ರೆಗೆ ಹೊಸ ಬಟ್ಟೆ ಧರಿಸಿ ಪಡುವ ಸಂಭ್ರಮ, ದೇವಾಲಯದಲ್ಲಿ ನಡೆಯುವ ಉತ್ಸವಗಳು, ದೇವರನ್ನು ತಲೆಯ ಮೇಲೇರಿಸಿ ಕುಣಿಯುವ ದೃಶ್ಯ ಎಲ್ಲವೂ ಒಂದೊಂದಾಗಿ ಸೇರಿಕೊಂಡು ಬಿಡುತ್ತದೆ. ನಿಜವಾಗಿಯೂ ಜಾತ್ರೆ ಎಂದರೆ ನೂರಾರು ಜನರ ಪರಿಶ್ರಮ ಹಾಗೂ ಜನರ ಧಾರ್ಮಿಕ ಭಕ್ತಿ ಶ್ರದ್ಧೆಗೆ ಒಂದು ಸದವಕಾಶ ದೊರೆತಂತೆ. ಜಾತ್ರೆಗೆ ನಾನಾ ರೀತಿಯ ಸಿದ್ಧತೆಗಳು ಇರುತ್ತವೆ. ಜಾತ್ರೆಗೆ ದೇಗುಲದ ಸುಣ್ಣ ಬಣ್ಣ ಬಳಿಯುವವರು, ದೀವಟಿಗೆ ಸಾಲು ದೀಪ ಹಿಡಿಯುವವರು, ಬ್ಯಾಂಡು ವಾದ್ಯ ಕೊಂಬು ಕಹಳೆಯನ್ನು ಊದುವವರು, ದೇವರ ಅನ್ನಸಂತರ್ಪಣೆಗೆ ನುರಿತ ಪಾಕ ಪ್ರವೀಣರು, ರಥವನ್ನು ಕಟ್ಟಿ ಜೋಡಿಸಿ ಪತಾಕೆಗಳನ್ನು ಕಟ್ಟುವವರು, ತೇರನ್ನೆಳೆಯುವ ದಾರಿಯ ಸ್ವಚ್ಛತೆ ಸಮತಟ್ಟು ಮಾಡಲು ಕಾರ್ಯಕರ್ತರ ವಿಶೇಷ ತಂಡ, ಆಮಂತ್ರಣ ವಿತರಣಾ ಪತ್ರಿಕೆ, ಸುದ್ದಿಗೋಷ್ಠಿಗಳು, ಭೋಜನ ವ್ಯವಸ್ಥೆಗೆ ಬೇಕಾಗುವ ಪರಿಕರಗಳನ್ನು ಸಿದ್ಧತೆ ಮಾಡುವ ಕೆಲಸ, ತೋರಣ ಮುಹೂರ್ತಕ್ಕೆ ಮಾವಿನೆಲೆಯ ಸಿಂಗಾರ, ಕೊಡಿಯೇರಿಸಲು ಧ್ವಜಸ್ತಂಭಕ್ಕೆ ಕಟ್ಟಲು ಗೊನೆ ಸಹಿತ ಬಾಳೆಗಿಡ, ಕಬ್ಬು, ಪಿಂಗಾರ ಹೂ, ಹಣ್ಣು ತರಕಾರಿಗಳ ಸಂಗ್ರಹ, ಉಗ್ರಾಣದಲ್ಲಿ ದವಸ ಧಾನ್ಯ ಜೋಡಣೆ, ಊಟ ಬಡಿಸುವ ಸೇವೆಗೆ ನುರಿತ ಕಾರ್ಯಕರ್ತರ ತಂಡ, ವೇದ ಪರಿಣಿತ ಅರ್ಚಕ ವೃಂದ, ದೇವರನ್ನು ತಲೆಯ ಮೇಲೇರಿಸಿ ಕುಣಿಯುವವರು, ಹೋಮ ಅಭಿಷೇಕಗಳ ಪೂರ್ವಭಾವಿ ತಯಾರಿ, ಬರುವ ಭಕ್ತರ ಸುವಿಧತೆಗಾಗಿ ವಾಹನ ನಿಲುಗಡೆ, ಒಂದೇ ಎರಡೇ ನೂರಾರು ತಯಾರಿಗಳು ನಡೆಯಬೇಕಾಗುತ್ತವೆ. ಇದೆಲ್ಲ ಜನರ ಭಕ್ತಾದಿಗಳ ಶ್ರದ್ಧೆಯ ಮೂಲಕ ನಡೆದಾಗ ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯವು ಚೆನ್ನಾಗಿ ಬೆಸೆದುಕೊಂಡಿರುತ್ತದೆ. ಈ ತಯಾರಿಗಳು ತಿಂಗಳ ಮೊದಲೇ ಶುರುವಾಗುವುದು. ನೋಡಿದಿರಲ್ಲ ಜಾತ್ರೆಯ ನೇಪಥ್ಯದಲ್ಲಿ ಎಷ್ಟೊಂದು ಸಿದ್ಧತೆಗಳು ಇವೆ ಎಂದು. ನಾನಿಲ್ಲಿ ಕೆಲವು ಸಿದ್ಧತೆಗಳನ್ನು ಮಾತ್ರ ಉಲ್ಲೇಖಿಸಿದ್ದೇನೆ. ಇಂತಹ ಇನ್ನೂ ನೂರಾರು ರೀತಿಯ ತಯಾರಿಗಳು ಇರುತ್ತವೆ. ಅದೆಲ್ಲ ಯಾಂತ್ರಿಕವಾಗಿ ನಡೆಯುತ್ತಲೇ ಇರುತ್ತವೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ವೀಕ್ಷಕರಿಗಾಗಿ ರಥೋತ್ಸವ ಎಂದರೆ ಬರೀ ತೇರನ್ನೆಳೆಯುವುದಷ್ಟೇ ಅಲ್ಲ, ಅದರ ನೇಪಥ್ಯದಲ್ಲಿ ಎಷ್ಟೊಂದು ಧಾರ್ಮಿಕ ವಿಧಿವಿಧಾನಗಳು ಇವೆ. ಜಾತ್ರೆ ಎಂಬುದು ಒಂದು ಸಮಾಜದ ಸಂಸ್ಕೃತಿಯ ದೃಶ್ಯಕಾವ್ಯವಿದ್ದಂತೆ. ಬಹಳ ಸೂಕ್ಷ್ಮವಾಗಿ ರಥೋತ್ಸವದ ಪೂರ್ವಭಾವಿ ತಯಾರಿ ಹಾಗೂ ಜಾತ್ರೆಯ ಸಂಪ್ರದಾಯವನ್ನು ಚಿತ್ರಮುಖೇನ ನೋಡಿ ತಿಳಿಯೋಣ. ಪ್ರತಿಯೊಂದು ದೇವಾಲಯದಲ್ಲೂ ನಿಗದಿತ ಸಮಯದಲ್ಲಿ ವರ್ಷಾವಧಿ ಜಾತ್ರೆ ಮಾಡುವ ಕ್ರಮವಿದೆ. ಇಂದು ನಿಮಗೆ ಊರ್ವ ಸ್ಟೋರಿನ ಮಹಾಗಣಪತಿ ದೇವಸ್ಥಾನದ ಜಾತ್ರೆ ಮತ್ತು ರಥೋತ್ಸವದ ಸಂಭ್ರಮ ಸಡಗರದ ಕಿರು ಚಿತ್ರಣವನ್ನು ನೀಡುವ ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ. ಮಹಾಗಣಪತಿ ದೇವರಿಗೆ ಮಾಘ ಮಾಸದ ಚತುರ್ಥಿಯಿಂದ ಆರಂಭವಾಗಿ ಮಧ್ವ ನವಮಿಯವರೆಗೆ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ರಥಸಪ್ತಮಿಯಂದು ಹಗಲೋತ್ಸವವು, ಅಷ್ಟಮಿಯಂದು ಮಧ್ಯಾಹ್ನ ಮಹಾ ಅನ್ನಸಂತರ್ಪಣೆ ಮತ್ತು ರಾತ್ರಿ ರಥೋತ್ಸವ ಬಹಳ ವಿಶೇಷ. ಜಾತ್ರೆಯ ಆರಂಭದಲ್ಲಿ ದೇಗುಲವನ್ನು ಹೂ ಮತ್ತು ವಿದ್ಯುತ್ ದೀಪಗಳಿಂದ ಸಿಂಗರಿಸುತ್ತಾರೆ. ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ಶಿವಪ್ರಸಾದ ತಂತ್ರಿ ವರೇಣ್ಯರಿಂದ ಹಾಗೂ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಶ್ರೀ ರತ್ನಾಕರ ಭಟ್ಟರ ನೇತೃತ್ವದಲ್ಲಿ ಜಾತ್ರೆಯ ಧಾರ್ಮಿಕ ವಿಧಿಗಳು ಸಾಂಗವಾಗಿ ನಡೆಯುತ್ತವೆ. ಮಹಾಗಣಪತಿಯ ಸನ್ನಿಧಿಯಲ್ಲಿ ದೇವರ ಪ್ರಾರ್ಥನೆಯ ಮೂಲಕ ಜಾತ್ರೆಯ ಆರಂಭವಾಗುವುದು. ಸಂಪೂರ್ಣ ಜಾತ್ರೆಯ ಯಶಸ್ಸಿಗಾಗಿ ದೇವರ ಅನುಗ್ರಹವನ್ನು ಬೇಡಿ ನಂತರ ದೀಪ ಬೆಳಗಿಸಿ ಜಾತ್ರೆಗೆ ಚಾಲನೆ ನೀಡಲಾಗುವುದು.
ಈ ಪ್ರಾರ್ಥನೆಯಲ್ಲಿ ಇಡೀ ರಥೋತ್ಸವದ ವಿವರ ವಿಶೇಷಗಳನ್ನು ಹೇಳುವ ರೀತಿಯೇ ಜಾತ್ರೆ ಎಂಬ ಬಹಳ ಸೊಗಸಾದ ದೃಶ್ಯ ರೂಪದ ಮುನ್ನಡಿಯಂತಿರುತ್ತದೆ. ಕ್ಷೇತ್ರ ದೇವರಾದ ದುರ್ಗಾದೇವಿ ಹಾಗೂ ನಾಗದೇವರಿಗೂ ಪೂಜೆ ಮಾಡಿ ಜಾತ್ರೆಯಲ್ಲಿ ನಡೆಯುವ ಅನ್ನ ಸಂತರ್ಪಣೆಗೆ ಮುಹೂರ್ತ ಪೂಜೆ ಮಾಡಲಾಗುವುದು. ಜಾತ್ರೆಗೆ ಬಂದಂತಹ ಎಲ್ಲ ಭಕ್ತರಿಗೆ ಅನ್ನ ಪ್ರಸಾದ ದೊರಕಲಿ, ಅಕ್ಷಯವಾಗಲಿ ಎಂದು ಪ್ರಾರ್ಥನೆ ಪೂಜೆ ಮಾಡುತ್ತಾರೆ. ಜಾತ್ರೆಯ ದಿನ ಅನ್ನದ ರಾಶಿಗೂ ಪೂಜೆಯನ್ನು ಮಾಡುತ್ತಾರೆ. ಇದನ್ನು ಪಲ್ಲಪೂಜೆ ಎನ್ನುತ್ತಾರೆ. ದೇವರ ಅನುಗ್ರಹದಿಂದಲೇ ಎಲ್ಲವೂ ಅಕ್ಷಯವಾಗುವುದು. ಇದು ನಮ್ಮ ಧರ್ಮದ ಮೇಲಿನ ಅಚಲವಾದ ನಂಬಿಕೆ. ನಂತರ ದೇಗುಲದ ಮಹಾದ್ವಾರಕ್ಕೆ ತೋರಣ ಕಟ್ಟಿದರೆ ಜಾತ್ರೆಯ ಸಿದ್ಧತೆ ಶುರುವಾದಂತೆ. ಆರಂಭದಲ್ಲಿ ದೇವರ ಎದುರಿಗಿರುವ ಧ್ವಜಸ್ತಂಭಕ್ಕೆ ಕೊಡಿಯೇರಿಸಿದರೆಂದರೆ ಅದು ಜಾತ್ರೆಗೆ ನಾಂದಿ ಹಾಡಿದಂತೆ. ಬೇರೆ ಬೇರೆ ದೇಗುಲಗಳಲ್ಲಿ ಬೇರೆ ಬೇರೆ ಕ್ರಮದಲ್ಲಿ ಕೊಡಿಯೇರಿಸುತ್ತಾರೆ. ಇದರ ಮೂಲ ಉದ್ದೇಶ ಮಾತ್ರ ಒಂದೇ. ದೇವರ ಜಾತ್ರೆಗೆ ಕೊಡಿಯೇರಿದ ಮೇಲೆ ಎಲ್ಲರೂ ದೇವಾಲಯದ ಪೂಜಾ ಉತ್ಸವ ಸಡಗರದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗಬೇಕೆಂದು. ಅಲ್ಲಿಂದ ಜಾತ್ರೆ ಆರಂಭವಾಯಿತು ಎಂದು ಲೆಕ್ಕ. ಹಾಗೆಯೇ ಬ್ರಹ್ಮರಥಕ್ಕೆ ಮುಗುಳಿ ಅಂದರೆ ಕಳಶವನ್ನಿಡುವುದು ಅದೇ ದಿನ ನಡೆಯುತ್ತದೆ. ದೇವರಿಗೆ ಎಲ್ಲ ದಿನಗಳಲ್ಲೂ ಹೋಮ, ಹವನ, ಅಭಿಷೇಕಗಳು, ಬಲಿಸುತ್ತುಗಳು, ಪಲ್ಲಕ್ಕಿ ಉತ್ಸವಗಳು ಮೊದಲಾದ ಹಲವಾರು ವಿಶೇಷವಾದ ಸೇವೆಗಳಿರುತ್ತವೆ. ಹಾಗೆಯೇ ಉತ್ಸವಗಳಲ್ಲಿ ದೀಪದ ಸುತ್ತು, ವಾದ್ಯದ ಸುತ್ತು, ಭಜನೆಯ ಸುತ್ತು, ನರ್ತನ ಸುತ್ತು, ದೇವರನ್ನು ತಲೆಯ ಮೇಲಿಡಿದು ಬಲಿ ಬರುವ ಸುತ್ತು, ಸರ್ವ ವಾದ್ಯಗಳ ಸುತ್ತು, ಹೀಗೆ ಹಲವಾರು ರೀತಿಯಲ್ಲಿ ದೇವರ ಸೇವೆ ನಡೆಯುತ್ತದೆ. ಎಲ್ಲರಿಗೂ ದೇವರನ್ನು ಬಹಳ ಹತ್ತಿರದಿಂದ ಕಾಣುವ, ಅವನ ಸೇವೆಯನ್ನು ಮಾಡಲು ಅವಕಾಶವೂ ದೊರೆಯುತ್ತದೆ. ಸಂಜೆ ದೇವರಿಗೆ ಪೇಟೆ ಸವಾರಿ, ಕಟ್ಟೆಪೂಜೆಯ ಸಡಗರವಿದ್ದರೆ ರಾತ್ರಿ ಉತ್ಸವದಲ್ಲಿ ಅಷ್ಟಾವಧಾನದ ಸೇವೆ, ಶಯನೋತ್ಸವ, ಮರುದಿನ ಮುಂಜಾನೆ ಕವಾಟ ಉದ್ಘಾಟನೆ ಎಂದರೆ ದೇವರ ಬಾಗಿಲು ತೆಗೆಯುವುದು, ಅಜೆಕಾಯಿ ಹೊಡೆಯುವುದು, ಪ್ರಬೋಧೋತ್ಸವ ಮೊದಲಾದ ಕಾರ್ಯಕ್ರಮಗಳು ನಡೆಯುತ್ತವೆ. ದೇವರನ್ನು ತಲೆಯ ಮೇಲಿರಿಸಿ ದೇಗುಲದ ಉತ್ಸವದ ಸುತ್ತು ಬರುವುದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಬಹಳ ಆನಂದ. ಬಹಳ ತೂಕದ ದೇವರ ಪ್ರಭಾವಳಿಯನ್ನು ತಲೆಯ ಮೇಲೇರಿಸಿ ಹೆಜ್ಜೆ ಹಾಕುವುದು ಸುಲಭದ ಸಂಗತಿಯಲ್ಲ. ಅದು ದೇವರ ಅನುಗ್ರಹದಿಂದಷ್ಟೇ ಸಾಧ್ಯವಾಗುವುದು. ರಥಸಪ್ತಮಿಯಂದು ದೇವರನ್ನು ತಲೆಯ ಮೇಲಿರಿಸಿ ನಂತರ ರಥದ ಮೇಲೆ ದೇವರನ್ನು ಕೊಂಡು ಹೋಗುವ ಕ್ಷಣಗಳು ಬಹಳ ಭಕ್ತಿ, ವಿಸ್ಮಯ ಹಾಗೂ ಧನ್ಯತೆಯಿಂದ ಕೂಡಿರುತ್ತವೆ. ರಥದ ಮೇಲೆ ಗಣಪತಿಗೆ ಮಹಾಮಂಗಳಾರತಿ ಮಾಡಿದ ನಂತರ ಭಕ್ತರು ರಥವನ್ನು ಸ್ವಲ್ಪ ದೂರದವರೆಗೆ ಎಳೆದು ತಂದು ನಿಲ್ಲಿಸಿದ ನಂತರ ಮರಳಿ ದೇವಾಲಯದಲ್ಲಿ ಮಹಾಮಂಗಳಾರತಿ ನಡೆಯುವುದು. ಜಾತ್ರೆಯ ಎಲ್ಲ ದಿನಗಳಲ್ಲೂ ಮಹಾ ಅನ್ನಸಂತರ್ಪಣೆ ಇರುವುದು.
ಮರುದಿನ ಅಷ್ಟಮಿಯಂದು ವಿಶೇಷ ರೀತಿಯಲ್ಲಿ ದೇವರ ಸಮಾರಾಧನೆ, ಭೂರಿ ಭೋಜನ ಹಾಗೂ ರಾತ್ರಿ ತೇರನ್ನೆಳೆದು ಉತ್ಸವ. ನಂತರ ದೇವರ ಸವಾರಿ ಕಲ್ಬಾವಿ ಕೆರೆಗೆ ತೆರಳಿ ಅವಭೃತ ಸ್ನಾನ ಮಾಡಿದರೆ ಜಾತ್ರೆ ಸಂಪನ್ನಗೊಂಡಂತೆ. ಮರುದಿನ ಏರಿಸಿದ ಕೊಡಿಯನ್ನು ಇಳಿಸಿ ದೇವರಿಗೆ ರಾತ್ರಿ ಮಹಾರಂಗಪೂಜೆ ಹಾಗೂ ದೇವಿ ಮಹಾತ್ಮೆಯ ಯಕ್ಷಗಾನ ಸೇವೆ ನಡೆದು ನಂತರ ತೋರಣ ತೆಗೆದರೆ ಜಾತ್ರೆ ಪೂರ್ಣಗೊಂಡಂತೆ. ಜಾತ್ರೆ ಎಂದರೆ ಸಮಾಜದ ಸಾಮರಸ್ಯವನ್ನು ಬೆಸೆಯುವ ಧಾರ್ಮಿಕ ಆಚರಣೆ. ಎಲ್ಲ ವರ್ಗದವರಿಗೂ ಇದರಲ್ಲಿ ಪಾಲಿದೆ. ದೇವರ ಸೇವೆ ಮಾಡಲು ಭಕ್ತರಿಗೆ ಸಿಗುವ ಸದವಕಾಶವಿದು. ಜಾತ್ರೆಯ ಅನ್ನ ಸಂತರ್ಪಣೆಯಲ್ಲಿ ಊಟವನ್ನು ಬಡಿಸುವುದು ಒಂದು ಸೇವೆ. ಬ್ಯಾಂಡು, ವಾದ್ಯಗಳು, ಹೂಗಳ ಸಿಂಗಾರ ಮಾಡುವುದು, ಪಾಕಶಾಲೆಯಲ್ಲಿ ದುಡಿಯುವವರು ದೀವಿಟಿಗೆ, ಪತಾಕೆ, ಚಾಮರ ಎಲ್ಲವನ್ನು ಹಿಡಿದು ಮಾಡುವ ಸೇವೆ ಎಲ್ಲವೂ ದೇವರಿಗೆ ಅತ್ಯಂತ ಪ್ರೀತಿ. ರಥಾರೂಢನಾದ ಮಹಾಗಣಪನು ತನ್ನೆಲ್ಲ ಭಕ್ತರ ಮನೋಕಾಮನೆಗಳನ್ನು ಹರಸಿ ಅನುಗ್ರಹಿಸಲಿ ಎಂದು ನನ್ನ ಕೃಷ್ಣಾರ್ಪಿತಂ ಚಾನಲ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.